ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅಮಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಖೋವಾದ ಬಾಸುಂದಿ ಮಾಡಕತ್ತೀನಿ. ಅದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ. ಮೊದಲಿಲ್ಲಿ 1 ಲೀಟರ್ ಹಾಲು, ಒಂಚೂರು ಏಲಕ್ಕಿ, ಸ್ವಲ್ಪ ಬಾದಾಮಿ, ಸ್ವಲ್ಪ ಪಿಸ್ತಾ ತೊಗೊಂಡೇನಿ. ಆಮೇಲೆ 1 ಕಪ್ ಆಗಷ್ಟು ಸಕ್ಕರೆ, 1 ಕಪ್ ಆಗಷ್ಟು ಖೋವಾ ತೊಗೊಂಡೇನಿ. ಸಕ್ಕರೆ ಸ್ವಲ್ಪ ಕಮ್ಮಿನೂ ಹಾಕೋಬೋದು. ಈಗ ಹಾಲನ್ನ ನಾನಿಲ್ಲಿ ಕುದಿಯಾಕಿಟ್ಟೇನಿ. ಇದು ಪಾಕೆಟ್ ಹಾಲಲ್ಲ, ಎಮ್ಮೆ ಹಾಲು. ಸೊ ಇದೇನು ಕುದ್ದು ಥಿಕ್ ಅಂತ ಆಗಂಗಿಲ್ಲ, ಹಿಂಗೆ ಇಷ್ಟ ಇರ್ತದದು. ಒಂಚೂರು ಬಿಸಿ ಹಾಲನ್ನ ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ಅದಕ್ಕೆ 3/4 ಕಪ್ ಆಗಷ್ಟು ಸಕ್ಕರೆ ಹಾಕೊಂಡಿದ್ನಿ. ನಾವು ಒಂಚೂರು ಸಕ್ಕರೆ ಭಾಳ ಅನ್ನಿಸ್ತದಕ್ಕೆ ತೆಗೆದಿಟ್ಟೇನಿ. ಅರ್ಧನೂ ಹಾಕೋಬೋದು ನಾವು ಸಕ್ಕರೆ ಸ್ವೀಟ್ ಕಮ್ಮಿ ಬೇಕಂತಂದ್ರೆ. ಈಗ ಇಲ್ಲೆಲ್ಲ ಐತಲ್ಲ ಖೋವಾನ ಬಿಸಿ ಹಾಲು ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅಂದ್ರೆ ಗಂಟು ಇರ್ತದಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ತಳ್ಳಗೆ ಪೇಸ್ಟ್ ಗತೆ ರೆಡಿ ಮಾಡ್ಕೊಳೋಣ. ಅಲ್ಲೇ ಹಾಲು ಕುದಿಯಾಕಿಟ್ಟೇನಿ. ಹಾಲು ಏನು ಭಾಳ ಕುದಿಸೋ ಅವಶ್ಯಕತೆ ಇಲ್ಲ. ಒಂದು 3ರಿಂದ 4 ನಿಮಿಷ ಕುತ್ತಂದ್ರೆ ಅಷ್ಟೇ ಸಾಕು. ಇದು ಇಷ್ಟು ರೆಡಿ ಮಾಡಿಬಿಟ್ಟು ಅಲ್ಲಿ ಹಾಲು ಕುದಿತೈತಿ. ಭಾಳ ಹೊತ್ಬೇಕಲ್ಲ, ಒಂದು 2 ನಿಮಿಷ ಆತದ ರೆಡಿ ಮಾಡೋಕ್ಕಷ್ಟೇ. ಇಲ್ಲಿ ನಮ್ದು ಖೋವಾನ ಹಾಲು ಜೊತೆ ಕೂಡಿಸೋದಾಗೈತಿ. ಇಲ್ಲೆಲ್ಲ ಹಾಲು ಕುದ್ದೈತಿ. ಈಗ ಇದಕ್ಕೆ ನಾವು ಏಲಕ್ಕಿ ಪುಡಿ ಹಾಕೊಂಡ್ಬಿಡೋಣ. ಹಂಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾದಾಮಿ ಮತ್ತು ಪಿಸ್ತಾನ ಹಾಕ್ಕೊಳೋಣ. ಒಂದು 2 ನಿಮಿಷ ಕುದಿಸ್ಕೊಂಬಿಡೋಣ ಅಷ್ಟೇ. ಇದು ಕುದ್ಮೇಲೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡೀನಿ. ಗ್ಯಾಸ್ ಆಫ್ ಮಾಡಿ ಈಗ ಇದಕ್ಕೆ ಆಗಲೇ ನಾವು ಹಾಲು ಮತ್ತು ಖೋವಾ ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಇಲ್ಲಿ ಚೆನ್ನಾಗಿ ಇದನ್ನು ಕೈ ಆಡಿಸ್ಕೊಳೋಣ. ಇದು ಕೈ ಆಡಿಸ್ಕೊಳೋದಾದ್ಮೇಲೆ ಇದನ್ನು ಒಂದು 3ರಿಂದ 4 ನಿಮಿಷ ಕುದಿಸ್ಕೊತೀನಿ. ಇದು ಇಲ್ಲಿ ಪಾಕೆಟ್ ಹಾಲು ಇದ್ರೆ ಗಟ್ಟಿ ಆಗ್ತೈತೆ ನಮ್ದು ಹಾಲು ಕುದ್ದು. ಅದ್ರ ಪಾಕೆಟ್ ಹಾಲಲ್ಲ, ಇದು ತೆಳ್ಳಗೆ ಇರ್ತೈತಿ. ಇಲ್ಲಿ ನಮ್ದು ಖೋವಾ ಬಾಸುಂದಿ ರೆಡಿ ಆಯ್ತು. ನಾ ಇಲ್ಲಿ ಒಂಚೂರು ಐಸ್ ಕ್ರೀಮ್ ಮಾಡೋಕ್ಕೆ ತೆಗೆದಿಟ್ಟೇನಿ. ಇದು ಬಾಸುಂದಿ ಐತಲ್ಲ, ಒಂದು 3ರಿಂದ 4 ತಾಸು ಫ್ರಿಜ್ನಾಗ ಇಟ್ರಿ ಅಂದ್ರೆ ನಿಮ್ಗೆ ಥಿಕ್ ಕನ್ಸಿಸ್ಟೆನ್ಸಿ ಬರ್ತೈತಿ. ಖೋವಾ ಬಾಸುಂದಿ ಮಾಡೋದು ಭಾಳ ಈಸಿನೇ ಐತಿ, ಏನು ಕಷ್ಟದ ಕೆಲಸ ಅಲ್ಲ. ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿರಿ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.